ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 28ನೇ ಕಂತಿನ ಹಣ ಫೈನಲಿ ನಿನ್ನೆಯಿಂದ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇದುವರೆಗೂ ಯಾವೆಲ್ಲ ಜಿಲ್ಲೆಗಳಿಗೆ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 27ನೇ ಕಂತಿನ ಹಣ ಕೂಡ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಎಲ್ರಿಗೂ ಕೂಡ ಜಮಾ ಆಗೋದಕ್ಕೆ ಮತ್ತೆ ಪ್ರಾರಂಭ ಆಗಿದೆ. ಹಾಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ. ಸೊ ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ನೀವು ಮಾಡೋ ಒಂದೇ ಒಂದು ಸಬ್ಸ್ಕ್ರೈಬು ಹಾಗೆ ಲೈಕಿಂದ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ, ಹಾಗೆ ತುಂಬ ಖುಷಿ ಕೂಡ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನೆನ್ನೆನೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ನಿನ್ನೆಯಿಂದ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ. ಆದರೆ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ, ಹಾಗೆ ಸಾಕಷ್ಟು ಜನರಿಗೂ ಕೂಡ ಬರ್ತಾ ಇಲ್ಲ. ಬಿಡುಗಡೆ ಆಗಿರೋದಂತೂ 100% ನಿಜ. 28ನೇ ಕಂತಿನ ಹಣ ನಿನ್ನೆ ಮಧ್ಯಾಹ್ನದಿಂದ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ. ಇವಾಗ ಮೊದಲನೇ ಹಂತದಲ್ಲಿ ಕೇವಲ ಒಂದು 3 ಜಿಲ್ಲೆಗಳಿಗೆ ಮಾತ್ರನೇ ಹಣ ಜಮಾ ಆಗಿದೆ. ಅದರಲ್ಲಿ ಯಾದಗಿರಿ, ಬಳ್ಳಾರಿ ಹಾಗೆ ಚಿಕ್ಕಮಗಳೂರು ಈ 3 ಜಿಲ್ಲೆಯವರು ಕಮೆಂಟ್ ಮಾಡಿ ತಿಳಿಸಿದ್ದಾರೆ 28ನೇ ಕಂತಿನ ಹಣ ನಮಗೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ನಿನ್ನೆ ಮಧ್ಯಾಹ್ನದಿಂದ ಜಮಾ ಪ್ರಾರಂಭ ಆಗಿರುವಂಥದ್ದು. ಹೇಳ್ದಂಗೆ ಹೆಚ್ಚು ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ, ಹಾಗೆ ಹೆಚ್ಚೆಚ್ಚು ಜನರಿಗೂ ಕೂಡ ಬರ್ತಾ ಇಲ್ಲ. ಸೊ ಬಿಡುಗಡೆ ಆಗಿರೋದಂತೂ 100% ನಿಜಾನೇ 28ನೇ ಕಂತಿನ ಹಣ. ಕೆಲವರು ನಮಗಿನ್ನೂ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಕೆಲವರು ನೆಗೆಟಿವ್ ಆಗಿ ಇಲ್ಲ ಸುಳ್ಳು ಮಾಹಿತಿ, ಬಿಡುಗಡೆನೇ ಆಗಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಬ್ಬೊಬ್ಬರಿಗೆ ನಮ್ಮ ಎಲ್ಲರ ಚಾನಲ್ಲು ನೋಡ್ತಾರೆ, ನಾನು ನನ್ನದೇ ಚಾನಲ್ ನೋಡ್ತಾರೆ ಅಂತ ಹೇಳಲ್ಲ. ಬೇರೆ ಚಾನಲ್ಗಳಲ್ಲಿ ಸುಳ್ಳು ಹೇಳಿದ್ರೂ ಕೂಡ ಅವರಿಗೆ ಗೊತ್ತಾಗ್ತಿರುತ್ತೆ ಅದು ಸುಳ್ಳು ಅಂತ. ಬಟ್ ಆದರೂ ನಿಮ್ಮ ವಿಡಿಯೋಗೆ ಕಾಯ್ತಾ ಇದ್ವಿ, ನೀವು ಹೇಳಿದ್ರೆ ನಮಗೆ ಸಮಾಧಾನ ಆಗುತ್ತೆ, ಯಾವಾಗ ಬರುತ್ತೆ, ನಮಗೆ ಇವತ್ತು ಬರುತ್ತಾ ನಾಳೆ ಬರುತ್ತಾ. ಸೊ ಈ ರೀತಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಅಲ್ಲಿ ಫೇಕಾಗಿ ಕಮೆಂಟ್ ಮಾಡಲ್ಲ, ಸುಳ್ಳು ಫೇಕ್ ಅಂತೇನು ಕಮೆಂಟ್ ಮಾಡಲ್ಲ. ಅವರು ಸುಳ್ಳು ನಂತರನೇ ಮಾಹಿತಿನ ಕೊಟ್ಟಿರ್ತಾರೆ. ಬಟ್ ಆದರೂ ಕೂಡ ಅವರಿಗೆ ಅಲ್ಲಿ ಒಂದು ನಂಬಿಕೆ ಇರುತ್ತೆ, ನನ್ನ ಚಾನಲ್ ಮೇಲೆ ನಂಬಿಕೆ ಇರಲ್ಲ. ನಾನು ಅದನ್ನೇ ಹೇಳಿರ್ತೀನಿ, ಅವರು ಅದನ್ನೇ ಹೇಳಿರ್ತಾರೆ. ನೀವು ರೆಗ್ಯುಲರ್ ಆಗಿ ನನ್ನ ಪೇಜನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ನಾನು ಫೇಕ್ ಹೇಳ್ತೀನ ನಿಜ ಹೇಳ್ತೀನ ಅಂತ ಹೇಳ್ಬಿಟ್ಟು. ಕೆಲವೊಬ್ಬೊಬ್ಬರು ಬೇಕು ಅಂತಲೂ ಕೂಡ ಕಮೆಂಟ್ ಮಾಡ್ತಾರೆ, ಒಂದು ಚಾನಲ್ನ ನೋಡ್ತಾ ಇರ್ತಾರೆ. ಸೊ ನಾನು ಹೇಳ್ದಂಗೆ ಅವ್ರು ಎಷ್ಟೇ ಸುಳ್ಳು ಹೇಳಿ ಏನೇ ಹೇಳಿ ಟೈಟಲ್ ಒಂದು ತಮ್ಲೈನ್ ಒಂದು ಒಳಗಡೆ ಮಾಹಿತಿನೇ ಒಂದು ಮತ್ತು ಬೇರೆ ಎಲ್ಲಿದೋ ಏನೇನೋ ಮಾಹಿತಿಗಳನ್ನ ತಂದು ಇಲ್ಲೇ ನಮ್ಮ ರಾಜ್ಯದಲ್ಲೇ ಕೊಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲೇ ಮಾಡ್ತಾ ಇದ್ದಾರೆ ಅನ್ನೋ ಥರ ಏನೇನೋ ಮಿಕ್ಸ್ ಮ್ಯಾಚ್ ಮಾಡಿ ಎಲ್ಲ ಹೇಳ್ತಾರೆ. ಸೊ ಇದು ನಿಮ್ಮ ವಿಡಿಯೋಗೆ ಕಾಯ್ತಾ ಇದ್ವಿ, ನೀವು ಹೇಳಿದ್ದೇ ಪಕ್ಕ, ನೀವು ಹೇಳಿದ್ದೇ ಸರಿ, ಇನ್ನೆಲ್ಲ ಫೇಕ್ ಹೇಳ್ತಾರೆ. ಸೊ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾರೆ. ನಾವು ಸತ್ಯ ಹೇಳಿದ್ರು ಕೂಡ ಅವರಿಗೆ ಫೇಕ್ ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಅಂಥವ್ರು ದಯವಿಟ್ಟು ನನ್ನ ಚಾನಲ್ನ ನನ್ನ ವೀಡಿಯೋಸ್ನ ನೋಡೋದಕ್ಕೆ ಹೋಗ್ಬಿಡಿ. ನಾನು ನೋಡಿ ಅಂತ ನಿಮ್ಗೇನು ಹೇಳ್ತಾ ಇಲ್ಲ. ಯಾರೆಲ್ಲ ಆ ರೀತಿ ಕಮೆಂಟ್ ಮಾಡ್ತಾರೆ ನೆಗೆಟಿವ್ ಆಗಿ ಅವ್ರಿಗೆ ಮಾತ್ರನೇ ತಿಳಿಸಿರುವಂಥದ್ದು. ಇನ್ನು ತುಂಬ ಜನ ಪಾಸಿಟಿವ್ ಆಗಿ ಮಾಡುವಂಥವ್ರು, ನನಗೆ ಸಪೋರ್ಟ್ ಮಾಡುವಂಥವ್ರು ಇದ್ದೇ ಇರ್ತಾರೆ. ಅವ್ರು ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಬೇಕು, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಸೊ 28ನೇ ಕಂತಿನ ಹಣ ಅಂತೂ ಫೈನಲಿ ಬಿಡುಗಡೆ ಆಗಿದೆ. ಎಲ್ರಿಗೂ ಕೂಡ ಬರುತ್ತೆ, ಎಲ್ಲರೂ ಕೂಡ ವೆಯ್ಟ್ ಮಾಡಿ ಅಷ್ಟೇ. ಇವಾಗ ಸಡನ್ನಾಗಿ ಬಿಡುಗಡೆ ಆದ ತಕ್ಷಣ ಎಲ್ರಿಗೂ ಬರಲ್ಲ ಅಲ್ವಾ. ಸೊ ಹಾಗೇನೆ ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ನಿಮಗೆ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. ಸೊ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಇನ್ನು 27ನೇ ಕಂತಿನ ಹಣನೂ ಸಾಕಷ್ಟು ಜನರಿಗೆ ಬಂದಿರಲಿಲ್ಲ. ಆಲ್ಮೋಸ್ಟ್ ಒಂದು 70% ಅಷ್ಟು ಜನಗಳಿಗಂತೂ 27ನೇ ಕಂತಿನ ಹಣ ಬಂದಿತ್ತು. ಇನ್ನೂ ಒಂದು 30% ಅಷ್ಟು ಜನಗಳಿಗೆ ಬಂದಿರಲಿಲ್ಲ. ಸೊ ಎಲ್ಲರೂ ನಮಗೆ ಬಂದಿಲ್ಲ. ಹಾಗೆ ಚಿಕ್ಕಮಗಳೂರವರು ಚಾಮರಾಜನಗರದವರು ಹಾಗೆ ಕೊಡಗು ಅವರು ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾನೆ ಇದ್ರು. ಸೊ ಅವ್ರಿಗೂ ಕೂಡ ನಿನ್ನೆಯಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಸಾಕಷ್ಟು ಜನರಿಗೆ 27ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ 27, ಅವರೆಲ್ರಿಗೂ ಕೂಡ ಸಾಕಷ್ಟು ಜನರಿಗೆ ಜಮಾ ಇವತ್ತು ಬೆಳಗ್ಗೆಯಿಂದ ತುಂಬ ಸ್ಪೀಡಾಗಿ ಬರ್ತಾ ಇದೆ. ಸೊ ನಿಮಗೂ ಕೂಡ ಬರುತ್ತೆ. ಸೊ ಇವಾಗ ಏನು ಸ್ಪೀಡಲ್ಲಿ ಬರ್ತಾ ಇದೆ ಅದೇ ಸ್ಪೀಡಲ್ಲಿ ಬಂದರೆ ಇನ್ನೊಂದು 2-3 ದಿನದಲ್ಲಿ 27ನೇ ಕಂತಿನ ಹಣನೂ ಕೂಡ ಎಲ್ರಿಗೂ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ 28 ಕೂಡ ಸ್ಪೀಡಾಗಿ ಬರುತ್ತೆ. ಸೊ 27 ಬರ್ತಾ ಇದೆ, 28 ಕೂಡ ಬಿಡುಗಡೆ ಆಗಿದೆ. ವೆಯ್ಟ್ ಮಾಡಿ, ಇವತ್ತಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ. ಈ ವಾರ ಮುಂದಿನ ವಾರ ಮೇ ಬಿ ಮಂತ್ ಮುಗಿಯೋ ಅಷ್ಟರಲ್ಲಿ 27ನೇ ಕಂತಿನ ಹಣನ ಕ್ಲಿಯರ್ ಮಾಡ್ತಾರೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ 27, 28ನೇ ಕಂತಿನ ಹಣ ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. 28ನೇ ಕಂತಿನ ಹಣ ಅಂತೂ ಬಿಡುಗಡೆ ಆಗಿರೋದಂತೂ ನಿಜ ಅಂತಲೇ 100% ನಿಜಾನೇ. ಅದು ಅದೇ ರೀತಿ ಫೇಕ್ ಅಲ್ಲ, ಸುಳ್ಳಲ್ಲ. ಓಕೆನಾ. ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೂ ಕೂಡ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ. ಈ ತಿಂಗಳಂತೂ ತುಂಬ ಲೇಟಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆಯಿಂದ ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಆಗಿದೆ. ಅದು ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಸಾಕಷ್ಟು ಜನ ಇವತ್ತು ಬಂತು ನಮಗೆ ಪಿಂಚಣಿ ಹಣ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಪಾಪ ಎಷ್ಟೋ ಜನಕ್ಕೆ ಇವಾಗ ಒಂದು ರೀತಿ ಖುಷಿ ಆಗಿರುತ್ತೆ, ಒಂದು ರೀತಿ ನಿಟ್ಟುಸಿರು ಬಿಟ್ಟಂಗೆ ಆಗಿರುತ್ತೆ. ಯಾಕಂದರೆ ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರಲ್ವ ಈ ಪಿಂಚಣಿ ಹಣಕ್ಕೋಸ್ಕರನೇ. ಯಾವಾಗ ಬರುತ್ತಾ ನಮಗೆ ಮೆಡಿಸನಿಗೆ ಬೇಕು, ಹಾಸ್ಪಿಟಲಿಗೆ ತೋರಿಸ್ಕೊಂಬರೋಣ ಅಂತ ಕಾಯ್ತಾ ಇದ್ದೀವಿ, ಪಿಂಚಣಿ ಹಣನೇ
ಬಂದಿಲ್ವಲ್ಲ ನಮಗೆ ಅಂತಲೂ ಕೂಡ ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಹೇಳ್ದಂಗೆ ತುಂಬಾ ಖುಷಿಯಾಗಿರುತ್ತೆ. ಸೊ ಬಟ್ ಏನಂತಂದರೆ ಇವತ್ತು ಬಿಡುಗಡೆ ಆಗಿದೆ ಅಂದರೆ ಇವತ್ತು ಎಲ್ರಿಗೂ ಕೂಡ ಬರೋಲ್ಲ ಅಲ್ವಾ. ಕೆಲವೊಬ್ಬೊಬ್ರಿಗೆ ಬಂದಿರಲ್ಲ, ಕೆಲವೊಬ್ಬರಿಗೆ ಬಂದಿರುತ್ತೆ. ಮೇ ಬಿ ಇನ್ನೊಂದು 3-4 ದಿನದಷ್ಟರಲ್ಲಿ ತುಂಬ ಜನರಿಗಂತೂ ಪಿಂಚಣಿ ಹಣ ಬರುತ್ತೆ. ಗೃಹಲಕ್ಷ್ಮಿ ಹಣದಷ್ಟು ತುಂಬ ಲೇಟ್ ಆಗಲ್ಲ, ಬಟ್ ಬಂತು ಅಂದರೆ ಒಂದೇ ಸರಿ ಬೇಗ ಎಲ್ರಿಗೂ ಕೂಡ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಷ್ಟೇ. ಈಗ ಕಳೆದ ತಿಂಗಳು ಕೂಡ ಫೆಬ್ರವರಿದು ಕೂಡ ಸಾಕಷ್ಟು ಜನರಿಗೆ ಪಿಂಚಣಿ ಹಣ ಬಂದಿರಲಿಲ್ಲ, ಅವರಿಗೆ ಈ ತಿಂಗಳಲ್ಲಿ ಬಂದಿದೆ. ಸೊ ಈ ಮಾರ್ಚ್ ತಿಂಗಳದ್ದು ಕೂಡ ಇವತ್ತು ಬಿಡುಗಡೆ ಆಗಿದೆ. ಈ ಮಂತ್ ಎಂಡ್ ಅಷ್ಟರಲ್ಲಿ ಸ್ವಲ್ಪ ಜನಕ್ಕೆ ಹಾಕ್ತಾರೆ. ಇನ್ ಕೇಸ್ ಈ ಮಂತ್ ಎಂಡ್ ಕ್ಲಿಯರ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಮಂತು ಕೂಡ ಕಂಟಿನ್ಯೂ ಆಗಿ ಬರುತ್ತೆ, ವೆಯ್ಟ್ ಮಾಡಿ. ಸೊ ಪಿಂಚಣಿ ಹಣನೂ ಕೂಡ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಪಿಂಚಣಿ ಹಣನೂ ಕೂಡ ಏನು ಹೆಚ್ಚಿಗೆ ಆಗಿಲ್ಲ, ಫಸ್ಟ್ ಎಷ್ಟು ಬರ್ತಾಯಿತ್ತು ಅಷ್ಟೇ ಬರ್ತಾಯಿದೆ. ಸಾಕಷ್ಟು ಸಮಯದಲ್ಲಿ ತಿಳಿಸ್ತಾ ಇದ್ದಾರೆ ಹೆಚ್ಚಿಗೆ ಆಗಿದೆ, 1000 ಇದ್ದಿದ್ದು 2000 ಆಗಿದೆ, 1200 ಇದ್ದಿದ್ದು 2400 ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಎಷ್ಟು ಪಿಂಚಣಿ ಹಣ ಬರ್ತಾಯಿತ್ತು ಪ್ರತಿ ತಿಂಗಳು ಮೊದಲೆಲ್ಲ, ಸೊ ಅಷ್ಟೇ ಇವಾಗಲೂ ಕೂಡ ಬರ್ತಾಯಿದೆ, ಹೆಚ್ಚಿಗೆ ಏನೂ ಬರ್ತಾ ಇಲ್ಲ. ಸೊ ಯಾರೆಲ್ಲ ಬಂದಿದೆ ಕಮೆಂಟ್ ಮೂಲಕ ಪ್ಲೀಸ್ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿ ದರದ ಬಗ್ಗೆ ನೋಡೋದಾದರೆ ಇವತ್ತು ಕೂಡ ಸ್ವಲ್ಪ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದೇ ಒಂದಿನ ಮಾತ್ರನೇ ಸ್ವಲ್ಪ 12,400 ರೂಪಾಯಿವರೆಗೂ ಕಡಿಮೆ ಆಗಿತ್ತು. ಇವತ್ತು ಬಂದು 13,465 ರೂಪಾಯಿ ಪ್ರೆಸೆಂಟ್ ಇವತ್ತಿನ ಚಿನ್ನದ ರೇಟ್ ಇದೆ. 22 ಕ್ಯಾರೆಟ್ ಗೋಲ್ಡು 13,465 ರೂಪಾಯಿ ಪ್ರೆಸೆಂಟ್ ಇದೆ. ಇನ್ನು ಸಿಲ್ವರ್ ರೇಟ್ ನೋಡೋದಾದರೆ 241 ರೂಪಾಯಿ, ಅದು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, 241 ರೂಪಾಯಿ ಆಗಿದೆ. ಇವಾಗ ಮತ್ತೆ ಯುದ್ಧ ಆರಂಭ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ರೇಟ್ ಜಾಸ್ತಿ ಆಗಿದೆ. ಕದನ ವಿರಾಮ ಏನಾದರೂ ಘೋಷಣೆ ಮಾಡಿದರೆ ಬಹುಶಃ ಕಡಿಮೆ ಆಗಬಹುದು, ಅಥವಾ ಹಿಂಗೆ ಜಾಸ್ತಿನೂ ಕೂಡ ಆಗ್ಬೋದು, ಬಟ್ ಹೇಳೋಕ್ಕಾಗಲ್ಲ. ಇಲ್ಲಿ ನ್ಯೂಸ್ ಮಾಧ್ಯಮಗಳಲ್ಲಿ ನೀವು ನೋಡ್ಬೋದು ಏರಿಕೆ ಆಗುತ್ತೆ ಒಂದೇ ಸರಿ ಸಡನ್ನಾಗಿ. 8-9 ಸಾವಿರ ಇದ್ದಿದ್ದು 12, 13, 14 ಸಾವಿರ, ಹಿಂಗೆ 15 ಸಾವಿರ 16 ಸಾವಿರದವರೆಗೂ ಆಯಿತು. ಆವಾಗ ಜಾಸ್ತಿ ಏನು ನ್ಯೂಸ್ ಏನು ಮಾಡಲಿಲ್ಲ. ಬಟ್ ಇವಾಗ 16 ಸಾವಿರ ಇದ್ದಿದ್ದು 13 ಸಾವಿರಕ್ಕೆ ಬಂದಿದೆ. ಕುಸ್ತೇ ಹೋಗಿದೆ ಚಿನ್ನ ಬೆಳ್ಳಿ ದರ, ತುಂಬ ಕಡಿಮೆ ಆಗಿದೆ. ಇವಾಗ ಹೂಡಿಕೆ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಹೇಳಬೇಕಂತಂದರೆ ಆ್ಯಕ್ಚುಲಿ ಹೋದ ವರ್ಷ 2025ರಲ್ಲಿ 8,000 9,000 ರೂಪಾಯಿ ಎಲ್ಲ ಇತ್ತು 1 ಗ್ರಾಮು. ಸಡನ್ನಾಗಿ ಈ ವರ್ಷ ಜನವರಿಯಿಂದ ಇಲ್ಲಿಗೆ ಕೇವಲ 3 ತಿಂಗಳಲ್ಲಿ ಒಂದು 15,000 ರೂಪಾಯಿ 16,000 ರೂಪಾಯಿವರೆಗೂ ಕೂಡ ಚಿನ್ನ ಹೋಗಿದೆ. ಜಾಸ್ತಿ ಆಗೋದನ್ನು ಮಾತ್ರ ಯಾರೂ ತೋರಿಸಲ್ಲ. ಕಡಿಮೆ ಆಗೋದು ಇವಾಗ 1,000 ರೂಪಾಯಿ ಜಾಸ್ತಿ ಮಾಡಿದರೆ ಬರೀ 50 ರೂಪಾಯಿನ ಇಳಿಕೆ ಮಾಡ್ತಾರೆ. ಆ 50 ರೂಪಾಯಿ ಇಳಿಕೆ ಮಾಡಿರೋದನ್ನೇ ಕುಸ್ತೋಗಿದೆ ಚಿನ್ನ, ತುಂಬ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರ ಅಭಿಪ್ರಾಯ ಒಂದೇ ಇರುವಂಥದ್ದು, ಚಿನ್ನದ ರೇಟನ್ನು ಕಡಿಮೆ ಮಾಡಲಿ, 10,000 ರೂಪಾಯಿ ಒಳಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಆದಷ್ಟು ಬೇಗ 10,000 ರೂಪಾಯಿ ಒಳಗಡೆ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಕೇಳ್ಕೊಳ್ಳೋಣ. ಸರ್ಕಾರ ಅದನ್ನೆಲ್ಲ ಗಮನಕ್ಕೆ ತೊಗೊಂಡು ಇವಾಗ ಬಡವರಂಥವ್ರಿಗೂ ಕೂಡ ಅಟ್ಲೀಸ್ಟ್ 10 ಗ್ರಾಮ್ ತೊಗೊಳ್ಳೋ ಹತ್ರ ಒಂದು 2-3 ಗ್ರಾಮ್ ತೊಗೊಳ್ಳೋದಕ್ಕಾದರೂ ಆಗಲಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅಷ್ಟಾದರೂ ಮಾಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.